ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಡಿ ಕೆ ಶಿವಕುಮಾರ್ ಅವರೇ, ಇತ್ತೀಚೆಗೆ ಜೇಡ್ರಳ್ಳಿ ಕೃಷ್ಣಪ್ಪ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವ್ರು ನನ್ನ ಒಂದು ಕೊಲೆ ಕೇಸಿಂದ ಕಾಪಾಡಿದ್ರು, ಅದಕ್ಕೆ ನಾನು ಬೆಂಬಲ ವ್ಯಕ್ತಪಡಿಸ್ತೀನಿ ಅಂತ. ಡಿ ಕೆ ಶಿಗೆ ಇಂತಹ ಸಪೋರ್ಟ್ನ ಅನಿವಾರ್ಯತೆ ಬಿದ್ದು ಹೋಯ್ತಾ ಕೊನೆಗೆ? ಖಂಡಿತ. ನಾವು ಪಾಲಿಟಿಷಿಯನ್ಸ್ ಇರೋದೇ ಅನ್ಯಾಯನ ಏನಾದ್ರು ಸಂದರ್ಭದಲ್ಲಿ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ನಾವು ತಡಿಲಿಕ್ಕೆ. ನಮ್ಮ ಹತ್ರ ಕಾನೂನು ಕರೆಕ್ಟಾಗಿದ್ದವ್ರು ಯಾರು ನಮ್ಮ ಹತ್ರ ಬರೋದಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗೆ ರಾಜಕಾರಣಿಗಳ ಹತ್ರ ಬರೋದು. ಒಂದು ಕಡೆ ನಿಮ್ಮ ಕ್ಷೇತ್ರ ಬಿಹಾರ ಆಗಿದೆ ಅಂತ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ರಾಜಕೀಯ ಪಾಳೆಗಾರಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಈ ವರದಿಗಳು ಏನನ್ನು ಬಿಂಬಿಸುತ್ತವೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ? ಎಲ್ರಿ ಬಿಹಾರ ಎಲ್ಲಿದೆ? ಯಾವ್ದಾದ್ರು ಒಂದು ಇನ್ಸಿಡೆಂಟ್ ತೋರಿಸಿ, ಒಂದು ವಿಚಾರ ತೋರಿಸಿ. ಬಿಹಾರನೋ ಇದು ಕರ್ನಾಟಕ ರಾಜ್ಯ. ನಿಮ್ಮ ರಾಜಕೀಯ ವಿರೋಧಿ ಮನೆ ಸುತ್ತ 6 ಅಡಿ ಗುಂಡಿ ತೋಡಿದ್ದಾರೆ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವೆಲ್ಲ ಸ್ಮಾಲ್ ಚೀಪ್ ಪಾಲಿಟಿಕ್ಸ್. ನಾನು ಯಾರು ಗುಂಡಿನೂ ತೋಡಬೇಕಾಗಿಲ್ಲ. ಎಲ್ಲ ಎನ್ಕ್ವೈರಿ ಇದನ್ನೆಲ್ಲ ಅಳತೆ ಮಾಡಿಸಿದ್ದಾರೆ. ನಮ್ಮ ಆಸ್ತಿನೇ 3 ಕುಂಟೆ ಒತ್ತುರಿಸಿ ಕಟ್ಕೊಂಡಿದ್ದಾರೆ. ನಾವೆಲ್ಲ ಎಲೆಕ್ಷನ್ ಟೈಮ್ ಬ್ಯುಸಿ ಅಂತ ಹೇಳಿದ್ದಾರೆ. ನಮ್ಗೆ ಅವಶ್ಯಕತೆ ಇಲ್ಲ. 16 ಎಕರೆನ ಸಾರ್ವಜನಿಕೋಸ್ಕರ ನಾನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ವಂತ ಜಮೀನನ್ನು ನಮ್ಮ ತಂದೆ ತಾಯಿ ಹೆಸರಲ್ಲಿ 10 ಎಕರೆ ಒಂದು ಕಡೆ ಕೊಟ್ಟಿದ್ದೀನಿ, ಇನ್ನೊಂದು ಕಡೆ 8 ಎಕರೆ ಕೊಟ್ಟಿದ್ದೀನಿ. ಬಡವರಿಗೆ ಸೈಟ್ ಹಂಚಕ್ಕೆ ಫ್ರೀಯಾಗಿ ನಮ್ಮ ಆಸ್ತಿಗಳನ್ನ ಬರ್ಕೊಟ್ಬಿಟ್ಟಿದ್ದೀನಿ. ಇನ್ನೊಂದು ನಿಮ್ಗೆ ಆಶ್ಚರ್ಯ ಆಗ್ತದೆ, ಬೆಂಗಳೂರು ನಗರದಲ್ಲಿ ಸುರೇಶ್ ಕುಮಾರ್, BJP ಸುರೇಶ್ ಕುಮಾರ್ ಅವ್ರನ್ನ ಕೇಳಿ ನೋಡಿ, 3 ಎಕರೆ ಜಮೀನನ್ನು ರಸ್ತೆಗೋಸ್ಕರ ನಾನು ಬರ್ಕೊಟ್ಟಿದ್ದೀನಿ. ನಾನು ನನ್ನ ಪಾರ್ಟ್ನರ್ ಇಬ್ಬರು ಸೇರಿ ಬೆಂಗಳೂರು ನಗರದಲ್ಲಿ ರೋಡ್ಗೋಸ್ಕರ. ಸೊ ಯಾರೋ ಒಬ್ಬರು ಸಣ್ಣ ಇದನ್ನ ಗುಂಡಿ ತೋರಿಸ್ಬಿಟ್ರು. ನಮ್ಮದು ವಿಚಾರನೇ ಬೇರೆ, ನಮ್ಮ ಹೃದಯ ಶ್ರೀಮಂತಿಕೆನೇ ಬೇರೆ. ಬನ್ನಿ, ಯಾರ್ದಾರು 8 ಅಡಿ ಇದ್ರೆ 16 ಅಡಿ ಕೊಡ್ತೀನಿ ನಾನು. ಓಕೆ, ನಿಮ್ಮ ವಿರುದ್ಧ ಆರೋಪಗಳು ಒಂದೊಟ್ಟಿಗಿದ್ರೆ 16 ಕ್ರಿಮಿನಲ್ ಕೇಸ್ಗಳು ಡಿ ಕೆ ಸುರೇಶ್ ವಿರುದ್ಧ ಇದೆ ಅಂತ HD ಕುಮಾರಸ್ವಾಮಿ ಹೇಳಿದ್ದಾರೆ. ಹೌದು, ಖಂಡಿತ ಕುಮಾರಸ್ವಾಮಿ ಅವರು ಈ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೇ ಈ ಕೇಸ್ಗಳನ್ನು ಎಲ್ಲ ಕೇಳಿ ಹಾಕ್ಸಿದ್ದು, ಫಾಲ್ಸ್ ಕೇಸ್ಗಳನ್ನು ಹಾಕ್ಸಿದ್ದು. ಅವನ್ನೆಲ್ಲ ಕೋರ್ಟಲ್ಲಿ ಹೋಗಿ ಕೆಲವೆಲ್ಲ ಸ್ಕ್ವಾಶ್ ಆಗಿತ್ತು. ಮತ್ತೆ BJP ಸರ್ಕಾರ ಬಂದು BJP ಸರ್ಕಾರ ಬಂದು ಯೋಗೇಶ್ವರ್ ಅವರು ಮಂತ್ರಿ ಆದರು. ಅವರು ತಿರ್ಗಾ ಆ ಕೇಸ್ನ ಕ್ಲೋಸ್ ಆಗಿದ್ದ ಕೇಸ್ನ ಕೆಲವು ಕೇಸ್ನ ತಿರ್ಗಾ ವಾಪಸ್ ಮಾಡಿಸಿದ್ದಾರೆ. ಹೌದು, BJP ಸರ್ಕಾರದ ಒಂದು ನೀತಿ, ಒಂದು ಜನತಾದಳದ ನೀತಿ. ಯಾಕೆ ಡಿ ಕೆ ಸುರೇಶ್ ಯಾಕೆ ಬಲಿ ಆಗಬೇಕು? ಯಾಕೆ ಅವ್ರ ಮೇಲೇನೆ ಕೋಪ? ಯಾಕೆ ಅಂತಂದ್ರೆ ನೇರವಾಗಿ ನನ್ನ ಮೇಲೆ ಮಾಡೋಕೆ ಆಗೋದಿಲ್ಲ. ನಾನು ಇಲ್ಲೆಲ್ಲೂ ಇರ್ತೀನಿ, ಅಲ್ಲಿ ಪಕ್ಕದಲ್ಲಿ ನಮ್ಮ ಜಮೀನುಗಳ ಪಕ್ಕದಲ್ಲೆಲ್ಲ ಬೇಕಾದಷ್ಟು ಫಾರೆಸ್ಟ್ ಇದೆ. ನಮ್ಮ ಬೇರೆಯವ್ರ ಜಮೀನಲ್ಲ, ನಮ್ಮ ಸ್ವಂತ ಜಮೀನುಗಳಿದೆ. ಸೊ ಸುಮ್ಮನೆ ಏನೋ ಒಂದು ಕೇಸು, ಕಳ್ತಂದ ಕೇಸು, ಮತ್ತೊಂದು FIR, ಫಾರೆಸ್ಟ್ ಎಲ್ಲ ಆಫೀಸರ್ಸ್ ಬಂದು ಅಳ್ತಾರೆ ನಮ್ಮ ಹತ್ರ. ಯಾವುದು ಪ್ರೂವ್ ಮಾಡೋಕ್ಕಾಗಿಲ್ಲ, ಎಲ್ಲ ವಜಗಳಾಗಿದೆ. ಸೊ ಕೇಸ್ ಹಾಕಿದ್ರೆ ಆಗಲಿ, ನಡೆಸೋಣ. ಈಗ ಬಾಲಕೃಷ್ಣೇಗೌಡರು ಕೂತ್ಕೊಂಡು ಕಮರ್ಷಿಯಲ್ ಟ್ಯಾಕ್ಸ್ ಅವ್ರ ಹತ್ರ ಬೆಳಗ್ಗೆ ಸಾಯಂಕಾಲ ಕೂತ್ಕೊಂಡು ಒಂದು 100 ನೋಟಿಸ್ ಕೊಡಿಸಿದ್ರು, ಎನ್ಕ್ವೈರಿ ಮಾಡಿಸಿದ್ರು. ಕುಮಾರಸ್ವಾಮಿ ಇದ್ದಾಗ ಬಹುಶಃ ಬಾಲಕೃಷ್ಣೇಗೌಡ ಉಪಯೋಗಿಸ್ಕೊಂಡಷ್ಟು, ದುರುಪಯೋಗಿಸ್ಕೊಂಡು ಈ ಸರ್ಕಾರನ ಮಾಡಿದಷ್ಟು ಆಸ್ತಿಗಳು ಅದೆಲ್ಲ ಪಟ್ಟಿ ನಾನು ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಬಯಸ್ತೀನಿ. ಅವ್ರಿಗೂ ಅದು ಗೊತ್ತಿದೆ. ಡಿ ಕೆ ಸುರೇಶ್ ನಾವು ಐ ಆಮ್ ಟೆಲಿಂಗ್ ಯು, ದಿ ಎಂಟೈರ್ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ನಾವು ಕಾನೂನು ಬದ್ಧವಾಗಿ ಯಾವುದೇ ವ್ಯವಹಾರ ಮಾಡಿದ್ರು ಕೂಡ ಭಾಳ ಕಾನೂನು ಬದ್ಧವಾಗಿ ನಾವು ಮಾಡ್ತೇವೆ. ಒಂದು ಸಣ್ಣ ವಿಚಾರ ಕೂಡ ರಾಜಕೀಯದ ಲೇಪ ವೈಷಮ್ಯಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ. ಇರ್ಲಿ, ನಾವು ಫೇಸ್ ಮಾಡ್ತೀವಿ. ಓಕೆ, ಇದೆಲ್ಲಾನು ಹೊರತುಪಡಿಸಿ ರಾಜಕಾರಣಕ್ಕೆ ಬರೋದಾದ್ರೆ ಈ ಉಪಚುನಾವಣೆಯಲ್ಲೂ ಮ್ಯಾಚ್ ಫಿಕ್ಸಿಂಗ್ ಭರ್ಜರಿಯಾಗಿ ನಡೆದಿದೆ DKC ಮತ್ತು JDS ಮಧ್ಯೆ ಅಂತ. ಅಯ್ಯೋ, ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಅನ್ನೋದೇ ಕನ್ಫ್ಯೂಷನ್ ಜನರಿಗೆ. ಹಾಗಾದ್ರೆ ಯಾವ ರೀತಿ ಹಂಚ್ಕೋತಾರೆ ಅಂತ? ಮ್ಯಾಚ್ ಫಿಕ್ಸಿಂಗ್ ನನ್ನ ಪೊಲಿಟಿಕಲ್ ಲೈಫ್ನಲ್ಲಿ ಆ ಮ್ಯಾಚ್ ಫಿಕ್ಸಿಂಗ್ ಯಾವತ್ತೂ ನಾನು ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಓಕೆ, ಈಗ ಈ ಒಂದು ಚುನಾವಣೆಯಲ್ಲಿ ಗೆದ್ದರೂ ಕೂಡ DKC ಗಂಟಿರೋ ಕಳಂಕ ಕಳಿಯುತ್ತೆ ಅನ್ನೋ ನಂಬಿಕೆ ಇದೆಯಾ? ಕಳಂಕ ನೀವು ಕೊಡ್ತಾ ಇದ್ದೀರಿ. ನೀವು ಕೊಡ್ತಾ ಇರೋ ಸರ್ಟಿಫಿಕೇಟ್ನ ನಾನು ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಕಳಂಕಿತ ಅಂತ ನೀವು ಕೊಡ್ತಾ ಇದ್ದೀರೋ, ಬೇರೆ ಯಾರು ಇಲ್ಲ, ನೀವೇ ಮಾಧ್ಯಮದವರು, ನಿಮ್ಮ ಪಕ್ಷದವರೇ ಕೊಡ್ತಿದ್ದಾರೆ. ಎಸ್ಪೆಷಲಿ ನಿಮ್ಮ ಟಿವಿಯಿಂದನೇ ಪ್ರಾರಂಭ. ನನಗೆ ಸರ್ಟಿಫಿಕೇಟ್ ಸ್ಟಾರ್ 1, ಸ್ಟಾರ್ 2, ಸ್ಟಾರ್ 3 ಆಗ್ತಾ ಇದ್ದೀರಾ, ನಂಬರ್ ಆಗ್ತಾ ಇದ್ದೀರಾ, ಸರ್ಟಿಫಿಕೇಟು, ಡಾಕ್ಟ್ರೇಟ್ ಎಲ್ಲ ಕೊಡ್ತಾ ಇದ್ದೀರಾ. ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತಾಯಿದ್ದೀನಿ. ಆಯಿತು, ನನ್ನ ಹೆಸರು ಉಪಯೋಗಿಸ್ಕೊಂಡು ನನಗೆ ಈ ಪಟ್ಟ ಕಟ್ಬಿಟ್ಟು ನಿಮ್ಮ ಚಾನಲ್ಗಳಿಗೆ, ನಿಮ್ಮ ಪೇಪರ್ಗಳಿಗೆ ಒಳ್ಳೆ ಹೆಸರು ಬರೋದಾದ್ರೆ ಮಾರ್ಕೆಟ್ ಜಾಸ್ತಿ ಆಗಲ್ಲ, ಆಗಲಿ ಬಿಡಿ. ನಿಮ್ಮ ಪಕ್ಷದವರೇ ಬಳಸ್ಕೊಳ್ತಾ ಇದ್ದಾರೆ. ಇದು ಬೇರೆ ಹೊರಗಡೆ ಅವ್ರು ಬಂದು ಏನೋ ಮಾಡ್ತಿರೋ ಡ್ಯಾಮೇಜ್ ಅಲ್ಲ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಜೊತೆಗಿದ್ದವರೇ ಬಂದು ಮಾಡ್ತಾರೆ. ಆಯ್ತು, ಅವ್ರಿಗೂ ಸಂತೋಷವಾಗಿರ್ಲಿ. ಈಗ ಒಬ್ರಿಗೆ ಸಂತೋಷ ಆಗಿದ್ರೆ, ಸಂತೋಷಂ ಜನೇತ್ ಪ್ರಾಜ್ಞಾ ತದೈವ ಈಶ್ವರ ಪೂಜನಂ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಹಂಗೆ ಅವನು ಸಂತೋಷ ಪಡಿಸೋಕ್ಕೆ ನಮ್ಮ ಹೆಸರು ಉಪಯೋಗಿಸ್ಕೊಳ್ಳಿ ಬಿಡಿ. ಕುಮಾರಸ್ವಾಮಿನೂ ಈ ಮಾತು ಹೇಳಿದ್ರು, ಅವರು ಉಪಯೋಗಿಸ್ಕೊಳ್ಳಿ ಬಿಡಿ, ಅವರು ಸಂತೋಷ ಆಗಿರಲಿ ಬಿಡಿ. ಸೊ ನೀವೇನು ಯೋಚನೆ ಮಾಡಲ್ಲ, ತಾನೇ ಕೆಡ್ಸ್ಕೊಳ್ಳಲ್ಲ. ಎಲ್ಲ ನಮ್ಮ ಒಳ್ಳೆದಕ್ಕೆ ಏನೇನು ಬೇಕೋ ಅವರೆಲ್ಲ ನಮ್ಮ ಒಳ್ಳೆದಕ್ಕೆ ಮಾಡ್ತಿದ್ದಾರೆ. ಅವರೇ ನನ್ನ ಸ್ನೇಹಿತರು.
ಚುನಾವಣೆ ನಂತರ DKC ಎಕ್ಸ್ಪೆಕ್ಟೇಷನ್ಸ್ ಏನು ಕಾಂಗ್ರೆಸ್ನಲ್ಲಿ? ಚುನಾವಣಾ ನಂತರ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಏನು ಜನ ಬೆಂಬಲವನ್ನು ಕೊಡ್ತಾರೆ, ನನಗೆ ಇನ್ನೂ ಹೆಚ್ಚಿಗೆ ಜವಾಬ್ದಾರಿ ಅವರು ಸೇವ್ ಮಾಡಲಿಕ್ಕೆ ಈ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಓಕೆ, DK ಶಿವಕುಮಾರ್ ಅವರೇ, ನನ್ನ ಜೊತೆ ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು, ನಮಸ್ಕಾರ. ವೀಕ್ಷಕರೇ, ಇದು ಈ ವಾರದ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.